ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಅಮೆರಿಕ ಸಂಘರ್ಷ ಮತ್ತೆ ಹೆಚ್ಚಾಗುವ ಲಕ್ಷಣಗಳು ಕಾಣ್ತಾ ಇರೋ ಹೊತ್ತಲ್ಲಿ ಪೂರ್ವ ಏಷ್ಯಾ ದೇಶಗಳಲ್ಲಿ ತೈಲ ಅಭಾವದ ಆತಂಕ ಕಂಡು ಬರ್ತಾ ಇದೆ. ಹಾರ್ಮೋಸ್ ಮುಚ್ಚಿರೋದ್ರಿಂದ ತೈಲ ಹಡಗುಗಳ ಸಂಚಾರ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಜಗತ್ತು 20% ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ಸಮಸ್ಯೆಯನ್ನ ಎದುರಿಸಬೇಕಾಗಿ ಬರ್ತಾ ಇದೆ. ಹಾಗೆ ಇನ್ನೊಂದು ವಾರದಲ್ಲಿ ಯುರೋಪಿಯನ್ ದೇಶಗಳಲ್ಲಿ ವಿಮಾನಗಳಿಗೆ ಬಳಸುವ ತೈಲ ಮುಗಿದು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೊಂದ್ ಕಡೆ ಪಶ್ಚಿಮ ಏಷ್ಯಾದ ಸಂಘರ್ಷ ಇಡೀ ಜಗತ್ತನ್ನ ಸಮಸ್ಯೆಗೀಡು ಮಾಡ್ತಾ ಇರುವಾಗಲೇ ಪೂರ್ವ ಏಷ್ಯಾದಲ್ಲಿ ಕೂಡ ಇನ್ನೊಂದು ಸುತ್ತಿನ ಸಂಘರ್ಷಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇರೋ ಲಕ್ಷಣಗಳು ಕಾಣ್ತಾ ಇವೆ. ಅಲ್ಲಿ ಈಗಾಗಲೇ 17,000 ಸೈನಿಕರು ಬೀಡು ಬಿಟ್ಟಿದ್ದಾರೆ. ದಕ್ಷಿಣ ಚೈನಾ ಸಮುದ್ರದಲ್ಲಿ ದೊಡ್ಡ ಯುದ್ಧಾಭ್ಯಾಸವೊಂದು ನಡೀತಾ ಇದೆ. ಅದಕ್ಕೆ ಫಿಲಿಪೀನ್ಸ್ ಬಾಲಿಕತಾನ್ ಅನ್ನುವ ಹೆಸರನ್ನ ಕೊಟ್ಟಿದ್ದು, ಅಮೆರಿಕ, ಜಪಾನ್ ಸೇರಿದ ಹಾಗೆ ಇನ್ನಷ್ಟು ದೇಶಗಳ ಸೈನ್ಯ ಹಾಗೂ ನೌಕಾಪಡೆಗಳು ಅದರಲ್ಲಿ ಭಾಗಿಯಾಗ್ತಾ ಇವೆ. ಭಾರತ ಕೂಡ ಸಮರಾಭ್ಯಾಸಕ್ಕಲ್ಲ, ಬದಲಿಗೆ ಅಬ್ಸರ್ವರ್ ಆಗಿ ಇದರಲ್ಲಿ ಭಾಗಿಯಾಗ್ತಾ ಇದೆ ಮತ್ತು ಈ ಸಮರಾಭ್ಯಾಸ ಚೈನಾದ ಸಿಟ್ಟಿಗೆ ಕೂಡ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಯುದ್ಧ ಕಾಲದಲ್ಲಿ ಅಮೆರಿಕ ಮಾಡ್ತಾ ಇರೋದು ಇದೆಂಥ ಸಮರಾಭ್ಯಾಸ? ಚೈನಾ ಯಾಕಿಲ್ಲಿ ಅಮೆರಿಕಾದ ಮೇಲೆ ಉರಿದು ಬೀಳ್ತಾ ಇದೆ? ಅಮೆರಿಕ ಮತ್ತು ಜಪಾನುಗಳು ತಮ್ಮ ಬತ್ತಳಿಕೆಯ ಮಹಾಸ್ತ್ರಗಳನ್ನು ಇಲ್ಲಿ ಪರೀಕ್ಷೆ ಮಾಡುತ್ವಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇವತ್ತು ಜಗತ್ತಿಗೆ ದೊಡ್ಡ ಕಂಟಕವಾಗಿ ಕಾಣ್ತಾ ಇರೋದು ಒಂದು ಅಮೆರಿಕ, ಎರಡನೆಯದು ಚೈನಾ. ಒಂದು ಕಾಲಕ್ಕೆ ಜಗತ್ತಿನ ಆಧಿಪತ್ಯಕ್ಕಾಗಿ ಸೋವಿಯತ್ ಹಾಗೂ ಅಮೆರಿಕಾಗಳು ಹೇಗೆ ಕಾದಾಡ್ತಾ ಇದ್ವೋ, ಈಗ ಅಮೆರಿಕ ಹಾಗೂ ಚೈನಾಗಳ ನಡುವೆ ಅದೇ ಥರದ ಕಾದಾಟ ಕಾಣ್ತಾ ಇದೆ. ಇರಾನ್ ವಿರುದ್ಧ ಅಮೆರಿಕ ದಿಗ್ಬಂಧನ ಹಾಕೊಂಡು ಯುದ್ಧ ಹಡಗುಗಳನ್ನ ನಿಲ್ಲಿಸ್ಕೊಂಡು ದಾಳಿನೂ ಮಾಡದೆ ಸುಮ್ಮನೇನೂ ಇರದೆ ಒಂಥರ ಇಡೀ ಮಧ್ಯಪ್ರಾಚ್ಯವನ್ನ ಬೆಂಕಿ ಮೇಲೆ ಕೂತ್ಕೊಳ್ಳೋ ಹಾಗೆ ಮಾಡಿಟ್ಟಿದೆಯಲ್ಲ, ಅದರ ಹಿಂದಿನ ಕಾರಣ ಕೂಡ ಚೈನಾನೇ. ಚೈನಾಗೆ ಸಿಗ್ತಾ ಇರೋ ಚೀಪ್ ತೈಲವನ್ನ ನಿಲ್ಲಿಸಬೇಕು. ಚೈನಾ ಹೇಗೆ ರೇರ್ ಅರ್ತ್ ಮಿನರಲ್ಸ್ ಮೇಲೆ ಹಿಡಿತ ಇಟ್ಟುಕೊಂಡಿದೆಯೋ ಹಾಗೆ ತೈಲದ ಮೇಲೆ ತಾನು ಹಿಡಿತವನ್ನು ಸಾಧಿಸುವ ಮೂಲಕ ಚೈನಾ ಅಮೆರಿಕಾದ ಮೇಲೆ ಡಿಪೆಂಡ್ ಆಗೋ ಹಾಗೆ ಮಾಡಬೇಕು. ಅದಕ್ಕಾಗಿ ಅಮೆರಿಕ ತೈಲ ದೇಶಗಳನ್ನ ತನ್ನ ತೆಕ್ಕೆಗೆ ತಗೊಳ್ಳೋದಕ್ಕೆ ಹೋಗ್ತಾ ಇದೆ. ಅಲ್ಲಿನ ಆಡಳಿತಗಳನ್ನ ಖರೀದಿ ಮಾಡುತ್ತೆ ಅಥವಾ ರೆಜಿಮ್ ಚೇಂಜ್ ಮಾಡುತ್ತೆ. ಹೇಗಾದ್ರೂ ಸರಿ, ಜಗತ್ತು ತನ್ನ ಮಾತು ಕೇಳಬೇಕು. ಇದು ಅಮೆರಿಕಾದ ನಿಲುವು. ಹಾಗೆ ತೈವಾನ್ ಕೂಡ ಅಮೆರಿಕ ಹಾಗೂ ಚೈನಾಗಳ ನಡುವಿನ ಸಂಘರ್ಷದ ಇನ್ನೂ ಒಂದು ಪಾಯಿಂಟ್. ತೈವಾನ್ ಜಗತ್ತಿನ ಸೆಮಿಕಂಡಕ್ಟರ್ ಫ್ಯಾಕ್ಟರಿ. ಅದು ಹಾಗೆ ಇದ್ರೆ ಅಮೆರಿಕಾಗೆ ಲಾಭ. ಚೈನಾ ಪಾಲಾದ್ರೆ ಸೆಮಿಕಂಡಕ್ಟರ್ಗಾಗಿ ಅಮೆರಿಕ ಚೈನಾ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಅಫ್ಕೋರ್ಸ್ ಈಗ ಭಾರತ ಸೆಮಿಕಂಡಕ್ಟರ್ ತಯಾರಿಕೆಯನ್ನು ಪ್ರಾರಂಭ ಮಾಡ್ತಾ ಇದೆ ನಿಜ, ಆದ್ರೆ ತೈವಾನ್ನ ಮಟ್ಟಕ್ಕೆ ಭಾರತ ಬೆಳಿಬೇಕು ಅಂದ್ರೆ ಇನ್ನೊಂದಷ್ಟು ವರ್ಷಗಳು ಬೇಕಾಗತ್ವೆ. ಹೀಗಾಗಿ ತೈವಾನ್ ಅಮೆರಿಕಾಗೆ ಬೇಕು. ಇನ್ನು ಚೈನಾ ಅದು ನಮಗ್ ಸೇರಿದ್ದು, ಒನ್ ಚೀನಾ ಪಾಲಿಸಿಯನ್ನ ಜಗತ್ತು ಒಪ್ಪಬೇಕು ಅಂತ ಹೇಳುತ್ತೆ. ತೈವಾನ್ ಅನ್ನ ಕಾಪಾಡೋದಕ್ಕೆ ಅಮೆರಿಕ, ಜಪಾನ್, ಸೌತ್ ಕೊರಿಯಾ ಹೀಗೊಂದಷ್ಟು ದೇಶಗಳಲ್ಲಿ ಟೊಂಕ ಕಟ್ಟಿ ನಿಂತಿವೆ. ಹಾಗೆ ಚೈನಾ ತನ್ನ ಅಕ್ಕಪಕ್ಕದ ದೇಶಗಳ ಜೊತೆ ಭೂಗಡಿ, ಜಲಗಡಿಗಳ ವಿಷಯದಲ್ಲಿ ಸಮಸ್ಯೆ ಮಾಡಿಕೊಳ್ತಲೇ ಇರುತ್ತೆ. ಅವರ ಅಗ್ರೆಷನ್ ಹಾಗೂ ವಿಸ್ತರಣಾ ನೀತಿಯ ಕಾರಣಕ್ಕೆ ಅಲ್ಲಿನ ದೇಶಗಳು ಚೈನಾ ಬಗ್ಗೆ ಅಸಹನೆಯನ್ನ ಬೆಳೆಸ್ಕೊಳ್ತಾ ಇವೆ. ಫಿಲಿಪೀನ್ಸ್ ಹಾಗೂ ಚೈನಾ ನಡುವೆ ಆಗಾಗ ಸಂಘರ್ಷ ನಡೀತಲೇ ಇರುತ್ತೆ. ಅಲ್ಲಿನ ದೇಶಗಳ ರಕ್ಷಣೆಯ ಹೆಸರಲ್ಲಿ ದಕ್ಷಿಣ ಚೀನಾ ಸಮುದ್ರದಲ್ಲಿ, ಪೆಸಿಫಿಕ್ ಅಲ್ಲಿ ಅಮೆರಿಕ ತನ್ನ ನೌಕಾಪಡೆಯನ್ನ ನಿಲ್ಲಿಸಿದೆ. ಅಲ್ಲಿ ಆಗಾಗ ಸಮರಾಭ್ಯಾಸಗಳು ಆಗ್ತಾ ಇರುತ್ತವೆ. ಈಗ ನಡೀತಾ ಇರೋದು ಫಿಲಿಪೀನ್ಸ್ ಹಾಗೂ ಅಮೆರಿಕ ನಡುವಿನ 41ನೇ ಸಮರಾಭ್ಯಾಸ. ಅದರಲ್ಲಿ ಜಪಾನ್ ಕೂಡ ಈ ಬಾರಿ ಲೈವ್ ಫೈರಿಂಗ್ ಅಲ್ಲಿ ಭಾಗಿಯಾಗ್ತಾ ಇದೆ. ಇನ್ನು ಫಿಲಿಪೀನ್ಸ್, ಅಮೆರಿಕ, ಜಪಾನ್ ಅಲ್ಲದೆ ಫ್ರಾನ್ಸ್ ಕೂಡ ತನ್ನ ಚಿಕ್ಕ ನೌಕಾಪಡೆಯೊಂದಿಗೆ ಈ ಯುದ್ಧಾಭ್ಯಾಸಕ್ಕೆ ಬರ್ತಾ ಇದೆಯಂತೆ. ಇರಾನ್ನಲ್ಲಿ ಉಂಟಾಗಿರುವ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಈ ಸಮರಾಭ್ಯಾಸಕ್ಕೆ ಹೆಚ್ಚು ಯೋಧರನ್ನ ಕಳುಹಿಸಲಾಗ್ತಾ ಇಲ್ಲ. ನಮ್ಮ ಬರೀ ಒಂದು 20-25 ಸೈನಿಕರು ಮಾತ್ರ ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಫ್ರಾನ್ಸ್ ಹೇಳಿದೆ. ಇದರ ಜೊತೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹಾಗೂ ಕೆನಡಾದ ಸೇನೆ, ನೌಕಾಪಡೆಗಳು ಕೂಡ ಈ ಸಮರಾಭ್ಯಾಸದಲ್ಲಿ ಭಾಗಿಯಾಗ್ತಾ ಇವೆ. ಸೊ 7 ದೇಶಗಳ ಒಟ್ಟು 17,000 ಮಂದಿ ಸೈನಿಕರು, ಕಮಾಂಡೋಗಳು, ಮರೈನರ್ಸ್, ಮಲ್ಟಿ ಡೊಮೈನ್ ಟಾಸ್ಕ್ ಫೋರ್ಸ್ ಇವೆಲ್ಲ ಇಲ್ಲಿ ಅಭ್ಯಾಸ ನಿರತ ಆಗ್ತಾ ಇವೆ. ಗೆಳೆಯರೆ, ಬಾಲಿಕತಾನ್ ಅಂದ್ರೆ ಹೆಗಲಿಗೆ ಹೆಗಲು ಕೊಡೋದು ಅಂತ ಅರ್ಥ. ಈ ಸಮರಾಭ್ಯಾಸ ಪ್ರತಿ ವರ್ಷ ನಡೆಯುತ್ತೆ. ಆದರೆ ಈ ಬಾರಿ ಜಪಾನ್ ಕೂಡ ಇದರಲ್ಲಿ ತೊಡಗಿಸಿಕೊಳ್ತಾ ಇದೆ ಅನ್ನೋದು ವಿಶೇಷ. ಜಪಾನ್ನ 1,500ಕ್ಕೂ ಹೆಚ್ಚು ಮಂದಿ ಸೈನಿಕರು ಈ ಅಭ್ಯಾಸದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಜಪಾನ್ ತನ್ನ ಸರ್ಫೇಸ್ ಟು ಶಿಪ್ ಮಿಸೈಲ್ ಟೈಪ್ 88 SSM-1 ಅನ್ನ ಈ ಸಮರಾಭ್ಯಾಸದಲ್ಲಿ ಬಳಸ್ತಾ ಇದೆ. ಈ ಮಿಸೈಲ್ ಮೂಲಕ ಜಪಾನ್ ತನ್ನದೇ ಡಿಕಮಿಷನ್ಡ್ ವೆಸಲ್ ಒಂದನ್ನ ನೀರಲ್ಲಿ ಮುಳುಗಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ರೀತಿ ತಾನು ಚೈನಾದ ವೆಸಲ್ನ ಟಾರ್ಗೆಟ್ ಮಾಡಿಕೊಂಡ್ರೆ ಹೆಂಗೆ ಹೊಡಿತೀನಿ ಅನ್ನೋದನ್ನ ಶೋ ಕೊಡೋದಕ್ಕೆ ಈ ಸಮರಾಭ್ಯಾಸದಲ್ಲಿ ಜಪಾನ್ ಭಾಗಿಯಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಈ ಸರ್ಫೇಸ್ ಟು ಶಿಪ್ ಮಿಸೈಲ್ ಇದೆಯಲ್ಲ, ಇದು ಮಿತ್ಸುಬಿಷಿ ಹೆವಿ ಇಂಡಸ್ಟ್ರಿಯಲ್ಲಿ ತಯಾರಾಗಿದೆ.
660 ಕೆಜಿಯಷ್ಟು ತೂಕವನ್ನು ಹೊಂದಿರುವ ಈ ಮಿಸೈಲ್ 5 ಮೀಟರ್ಗಳಷ್ಟು ಉದ್ದ ಇದೆ. ಇದರಲ್ಲಿ ಸಾಲಿಡ್ ರಾಕೆಟ್ ಬೂಸ್ಟರ್ ಹಾಗೂ ಮಿತ್ಸುಬಿಷಿ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಈ ಮಿಸೈಲ್ 150ರಿಂದ 180 ಕಿಲೋಮೀಟರ್ಗಳಷ್ಟು ದೂರದ ಗುರಿಯನ್ನು ಮುಟ್ಟುತ್ತಂತೆ. ಇದು ಸಮುದ್ರದ ಮೇಲೆ ಕೇವಲ 6ರಿಂದ 8 ಮೀಟರ್ಗಳಷ್ಟು ಎತ್ತರದಲ್ಲಿ ಹಾರ್ತಾ ಸಿ ಸ್ಕಿಮ್ಮಿಂಗ್ ಮೋಡಲ್ಲಿ 0.92 ಮ್ಯಾಕ್ಸ್ ಸ್ಪೀಡಲ್ಲಿ ಬಂದು ತನ್ನ ಟಾರ್ಗೆಟ್ಗೆ ಅಪ್ಪಳಿಸುತ್ತೆ. ಇಂಥ ಒಂದು ಅದ್ಭುತವಾದ ಮಿಸೈಲ್ ಅನ್ನ ಈಗ ಜಪಾನ್ ಅಲ್ಲಿ ಪ್ರದರ್ಶಿಸ್ತಾ ಇದೆ. ಇನ್ನು ಅಮೆರಿಕ ಕೂಡ ಈ ಬಾರಿ ಚೈನಾದ ವಿರುದ್ಧ ತನ್ನ ಬತ್ತಳಿಕೆಯ ಮಹಾಸ್ತ್ರವೊಂದನ್ನು ಪ್ರದರ್ಶನಕ್ಕಿಡ್ತಾ ಇದೆ. ಈ ಯುದ್ಧಾಭ್ಯಾಸದಲ್ಲಿ ನೇವಿ ಮರೈನ್ ಎಕ್ಸ್ಪೆಡಿಷನರಿ ಶಿಪ್ ಇಂಟ್ರಡಕ್ಷನ್ ಸಿಸ್ಟಮ್ ಅನ್ನ ಅಮೆರಿಕ ಬಳಕೆ ಮಾಡ್ತಾ ಇದೆ. ಈ ಮಿಸೈಲ್ ಆಂಟಿ ಶಿಪ್ ಹಾಗೂ ಲ್ಯಾಂಡ್ ಅಟ್ಯಾಕ್ನ ಕ್ರೂಸ್ ಮಿಸೈಲ್ ಆಗಿದ್ದು ಇದರ ಆಪರೇಷನಲ್ ರೇಂಜ್ 300 ಕಿಲೋಮೀಟರ್ ವರೆಗೆ ಇದೆ ಅಂತ ಹೇಳ್ತಾರೆ. ಇನ್ನು ನೆವಲ್ ಶಿಪ್ಗಳಿಂದ ಹಾಗೂ ನೆಲದಿಂದ ಕೂಡ ಇದನ್ನ ಫೈರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆ ಅಮೆರಿಕ ಇಲ್ಲಿ ಹಿಮಾರ್ಸ್ಗಳನ್ನು ಕೂಡ ಬಳಸ್ತಾ ಇದೆ. ಈ ಹೈ ಮೊಬಿಲಿಟಿ ಆರ್ಟಿಲರಿ ರಾಕೆಟ್ ಸಿಸ್ಟಮ್ಗಳು ಇಲ್ಲಿ ಬಳಕೆ ಆಗ್ತಾ ಇವೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ನಡೀತಿರೋ ಈ ಸಮರಾಭ್ಯಾಸದ ಬಗ್ಗೆ ಚೈನಾ ಸ್ವಲ್ಪ ಆತಂಕಗೊಂಡಿರೋದು ಹೌದು. ಹಾಗಂತ ಇಲ್ಲೇನ್ ಚೈನಾ ಮೇಲೆ ದಾಳಿ ಆಗಿಬಿಡುತ್ತೆ ಅಂತಲ್ಲ, ಆದ್ರೆ ತನ್ನನ್ನು ತಾನು ಸೂಪರ್ ಪವರ್ ಅಂತ ಹೇಳ್ಕೊಳ್ಳೋ ಚೈನಾಗೆ ಶತ್ರುಗಳು ತನ್ನ ಅಂಗಳದಲ್ಲಿ ಸಮರಾಭ್ಯಾಸ ಮಾಡ್ತಾರೆ ಅಂದ್ರೆ ಅದು ಪ್ರತಿಷ್ಠೆಯ ಪ್ರಶ್ನೆ ಅನ್ನಿಸ್ಕೊಳುತ್ತೆ. ಹೀಗಾಗಿ ನೀವು ಬೆಂಕಿಯ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ, ನೀರಿನ ಜೊತೆ ಸರ್ಸ ಆಡ್ತಾ ಇದ್ದೀರಿ, ಇಂಥ ಒಂದಷ್ಟು ಸಿನಿಮಾ ಡೈಲಾಗ್ ತರದ ಎಚ್ಚರಿಕೆಗಳನ್ನ ಚೈನಾ, ಅಮೆರಿಕ ಹಾಗೂ ಫಿಲಿಪೀನ್ಸ್ಗಳಿಗೆ ಕೊಟ್ಟಿದೆ. ಈ ಡೈಲಾಗ್ಗಳನ್ನ ಕೇಳಿ ಫಿಲಿಪೀನ್ಸ್ ಖುಷಿ ಪಡ್ತಾ ಇದೆ. ಯಾಕೆಂದ್ರೆ ಸಮರಾಭ್ಯಾಸ ಚೈನಾನ ಕೆಣಕ್ತಾ ಇದೆ, ಅದಕ್ಕೆ ಚೈನಾ ರೆಸ್ಪಾಂಡ್ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಫಿಲಿಪೀನ್ಸ್ನ ಉದ್ದೇಶ ಈಡೇರಿದ ಹಾಗಾಯಿತು. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನ ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲ್ ಅನ್ನ ಮಾಡಿದಿರಿ, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರು ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದೇ ಏಪ್ರಿಲ್ 24, 25 ಮತ್ತು 26ನೇ ತಾರೀಕು ಯೂಟ್ಯೂಬ್ ತರಬೇತಿ ಶಿಬಿರವನ್ನ ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972737945 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಜಪಾನ್ ಹಾಗೂ ಫಿಲಿಪೀನ್ಸ್ಗಳು ಶತಮಾನಗಳಿಂದ ಚೈನಾದ ವಿರುದ್ಧ ಹೋರಾಟ ಮಾಡ್ತಾ ಇವೆ. ಅದರಲ್ಲೂ 2012ರಲ್ಲಿ ಶಿ ಜಿನ್ಪಿಂಗ್ ಚೈನಾ ಅಧ್ಯಕ್ಷರಾದ ಮೇಲೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಉದ್ವಿಗ್ನತೆ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಚೈನಾ ಇಡೀ ದಕ್ಷಿಣ ಚೀನಾ ಸಮುದ್ರ ನಂದು ಅಂದ್ರೆ ಅಂತಾರಾಷ್ಟ್ರೀಯವಾಗಿ ನಿಗದಿಗೊಂಡಿರುವ ಸಮುದ್ರದ ಗಡಿಗಳು ನಮಗೂ ಸೇರಬೇಕು ಅಂತ ಫಿಲಿಪೀನ್ಸ್ ಹಾಗೂ ಜಪಾನ್ಗಳು ಒತ್ತಾಯ ಮಾಡುತ್ತವೆ. ಈ ಜಲಗಡಿಯಲ್ಲಿನ ಕೆಲ ದ್ವೀಪಗಳ ವಿಷಯದಲ್ಲಿ ಕೂಡ ಅಲ್ಲೊಂದು ಸಂಘರ್ಷ ಇದೆ. ಅದರಲ್ಲೂ ಸ್ಪಾರ್ಕ್ಲಿ ದ್ವೀಪಗಳ ಬಳಿ ಫಿಲಿಪೀನ್ಸ್ ಹಾಗೂ ಚೈನಾ ನಡುವೆ ಒಂದು ಅಗ್ರೆಷನ್ ಯಾವಾಗಲೂ ಇರುತ್ತೆ. ಚೈನಾದ ಮೀನುಗಾರರಿಗೆ ಅಲ್ಲಿನ ನೌಕಾಪಡೆ ಹಾಗೂ ಸೇನೆ ಸೈನಡ್ ಅನ್ನ ಕೊಡುತ್ತಂತೆ. ಆ ಸೈನಡ್ ಅನ್ನ ತಗೊಂಡು ಬಂದು ಆ ಮೀನುಗಾರರು ಸ್ಪಾರ್ಕ್ಲಿ ಐಲ್ಯಾಂಡ್ಗಳ ಬಳಿ ಸಮುದ್ರಕ್ಕೆ ಸುರಿದು ಹೋಗ್ತಾರೆ. ಇದರಿಂದ ಆ ದ್ವೀಪದ ಸುತ್ತಮುತ್ತಲಿನ ಭಾಗದಲ್ಲಿನ ಮೀನುಗಳು ಸಾವನ್ನಪ್ಪುತ್ತಾ ಇದ್ದು ಇದು ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ಅಂತ ಫಿಲಿಪೈನ್ಸ್ ಆರೋಪ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಚೈನಾ ಹೇಗೆ ಮಾಡೋದ್ರಿಂದ ಸ್ಥಳೀಯ ಮೀನುಗಳ ತಳಿಗಳೇ ನಾಶ ಆಗುತ್ತವೆ. ಇದರ ಜೊತೆ ಸ್ಪಾರ್ಕ್ಲಿ ದ್ವೀಪಗಳಲ್ಲಿ ಅಡ್ಡ ಹಾಕೋ ಮೂಲಕ ಅದೇ ಸಾಲಿನ ಸೆಕೆಂಡ್ ಥಾಮಸ್ ಶಾಲ್ ಅಲ್ಲಿ ಉಳ್ಕೊಂಡಿರುವ ಫಿಲಿಪೀನ್ಸ್ನ ನೌಕಾಪಡೆಯ ಯೋಧರಿಗೆ ಆಹಾರ ಹಾಗೂ ಅಗತ್ಯ ಸರಬರಾಜು ವ್ಯವಸ್ಥೆಗೆ ಚೈನಾ ತೊಂದರೆಯನ್ನುಂಟು ಮಾಡ್ತಾ ಇದೆ ಅಂತ ಕೂಡ ಫಿಲಿಪೀನ್ಸ್ ಇಲ್ಲಿ ಆರೋಪ ಮಾಡುತ್ತೆ. ಇನ್ನು ಚೈನಾದ ಕೋಸ್ಟ್ ಗಾರ್ಡ್ ಶಿಪ್ಗಳ ಹಾವಳಿ ಕೂಡ ಅಲ್ಲಿ ತುಂಬಾನೇ ಇದ್ದು ಅದನ್ನು ನಿಯಂತ್ರಿಸೋದಕ್ಕೆ ಅವರಿಗೆ ಅಮೆರಿಕಾದ ನೆರವು ಬೇಕು. ಹೀಗಾಗಿ ಫಿಲಿಪೀನ್ಸ್ ಪ್ರತಿ ವರ್ಷ ಅಮೆರಿಕ ಜೊತೆ ಒಂದು ಜಂಟಿ ಸಮರಾಭ್ಯಾಸವನ್ನು ಇಲ್ಲಿ ಮಾಡುತ್ತೆ. ಈ ಬಾರಿ ಅದರಲ್ಲಿ ಭಾಗಿಯಾಗೋ ದೇಶಗಳ ಸಂಖ್ಯೆ ಮತ್ತು ಆಯುಧಗಳ ಸಂಖ್ಯೆ ಕಳೆದ ಬಾರಿಗಿಂತಲೂ ತುಂಬಾನೇ ಹೆಚ್ಚಾಗಿ ಕಾಣ್ತಾ ಇದೆ. ಹೀಗೊಂದ್ ಕಡೆ ಜಪಾನ್, ಅಮೆರಿಕ ಮತ್ತು ಫಿಲಿಪೀನ್ಸ್ಗಳ ಯುದ್ಧಾಭ್ಯಾಸದ ಕಾರಣದಿಂದ ಚೈನಾ ಸಿಡಿಮಿಡಿಗೊಳ್ತಾ ಇದ್ರೆ
ಮತ್ತೊಂದು ಕಡೆ ಜಪಾನ್ನಲ್ಲಿ ಭೂಕಂಪ ಉಂಟಾಗಿದೆ. ಸೋಮವಾರ ಸಂಭವಿಸಿದ ಕಂಪನದಲ್ಲಿ 7.4 ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ಹೀಗಾಗಿ ಜಪಾನ್ನಲ್ಲಿ ಸುನಾಮಿಯ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಸೋಮವಾರ ಜಪಾನ್ನ ಸಮಯ ಸಂಜೆ 4:53 ಹೊತ್ತಿಗೆ ಉತ್ತರ ಜಪಾನ್ನಲ್ಲಿ ನಡೆದಿರೋ ಈ ಕಂಪನದಿಂದ ಈಗಾಗಲೇ ಸಾಮಾನ್ಯಕ್ಕಿಂತಲೂ 80 ಸೆಂಟಿಮೀಟರ್ ಅಂದ್ರೆ 2.5 ಅಡಿಗಿಂತಲೂ ಹೆಚ್ಚು ಎತ್ತರದ ಅಲೆಗಳು ಶುರುವಾಗಿದ್ವಂತೆ. ಅದರಲ್ಲೂ ಇವಟೆ ಪ್ರಾಂತ್ಯದ ಕುಜಿ ಪ್ರದೇಶದಲ್ಲಿನ ಕೆಲ ಬಂದರುಗಳು ನಾಶ ಆಗಿವೆ. ಸುನಾಮಿಯ ಅಲೆಗಳು ಇನ್ನಷ್ಟು ಹೆಚ್ಚಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸುನಾಮಿ ಮುನ್ಸೂಚನೆಯನ್ನ ಪಡೆದಿರುವ ನಗರಗಳಲ್ಲಿನ ಜನರನ್ನ ಸೂಕ್ತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದ್ದು, ಜಪಾನ್ನ ಪ್ರಧಾನಿ ತಕೈಚಿ ಕೂಡ ಜನ ಆದಷ್ಟು ಎತ್ತರದ ಪ್ರದೇಶಗಳಿಗೆ ಹೋಗಿ ಅಂತ ಮನವಿ ಮಾಡಿದ್ದಾರೆ. ಇನ್ನು ನಾನು ಈ ವಿಡಿಯೋ ಮಾಡೋವರೆಗೆ ಭೂಕಂಪನ ಹಾಗೂ ಸುನಾಮಿಯ ಕಾರಣದಿಂದ ಅಲ್ಲಿ ಯಾವುದೇ ಸಾವು ನೋವಿನ ವರದಿಗಳಾಗಿರಲಿಲ್ಲ. ಮುಂದೆ ಕೂಡ ಅಂಥದ್ದೇನೂ ಆಗದೇ ಇರಲಿ ಅಂತ ಆಶಿಸೋಣ. ಇದು ಗೆಳೆಯರೆ, ಚೈನಾ ವಿರುದ್ಧ ಜಪಾನ್, ಫಿಲಿಪೀನ್ಸ್ ಹಾಗೂ ಅಮೆರಿಕಾಗಳು ಮಾಡ್ತಾ ಇರೋ ಬಲಿಕಥಾನ್ ಅಂದ್ರೆ ಹೆಗಲಿಗೆ ಹೆಗಲು ಅನ್ನೋ ಯುದ್ಧಾಭ್ಯಾಸದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.